ತೇಗೂರು ಊರ ಹೆಸರು ಹೆಂಗೆ ಬಂತು? ಹೊಸ ತೇಗೂರು ಅಂತ ಹೆಂಗಾತು? ಹಳೆ ತೇಗೂರು ಇಲ್ಲಿ ಮೊದಲೊಂದು ಊರಿತ್ತು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅದಕ್ಕೆ ನಿದರ್ಶನಗಳು ಮೊದಲನೇ ಊರ ಹೆಸರು ಕೊಳಲೂರು. ಮೊದಲು ಇದಕ್ಕೆ ಕೊಳಲೂರು ಇದ್ದಿದ್ದು ಏನೋ ಒಂದು ಕಾರಣಾಂತರದಿಂದ, ಯಾವುದೋ ಒಂದು ರೋಗ ರುಜಿನೋ ಅಥವಾ ಯಾವುದೋ ಅಧಿಕಾರದಿಂದನೋ ಏನೋ ದಬ್ಬಾಳಿಕೆ ನೋಡೋದು ಈ ಊರೆಲ್ಲ ಖಾಲಿ ಆಗಿತ್ತು. ಇಲ್ಲೆಲ್ಲ ಕಾಡು ಬೆಳೆದಿತ್ತು. ಕಾಡು ಬೆಳೆದು ಇಲ್ಲಿ ಯಾರು ತೇಗೂರಾಗ ಯಾರು ಈ ಸದ್ಯಕ್ಕೆ ಊರು ಕಟ್ಟಿದ ಊರಾಗ ಯಾರು ವಾಸ ಆ ಕಡೆ ಈ ಕಡೆಯಿಂದ ಬಂದಂಥ ವಲಸಿಗರು ಅಲ್ಲೇ ದೇಸಾರ ಗುಡ್ದಾಗ ಅಲ್ಲೇ ಭಾಳ ಮಂದಿ ತೇಗು ಮತ್ತು ಗಂಧ ಭಾಳ ಹೆಚ್ಚಿನ ಪ್ರಮಾಣದಾಗ ಬೆಳೆಯುವಂಥ ಸ್ಥಳ ಇದೆ. ತೇಗೂರು ಊರ ಹೆಸರು ಹೆಂಗೆ ಬಂತು? ಹೊಸ ತೇಗೂರು ಅಂತ ಹೆಂಗಾತು? ಹಳೆ ತೇಗೂರು ಇಲ್ಲಿತ್ತು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಕರಿಯಮ್ಮನ ಮುಂದೆ ಕುತ್ಕೊಂಡು ಒಂದು ಎರಡು ಮಾತು ಹೇಳಕ್ಕೆ ಬಯಸ್ತೇನೆ. ಇದೆಲ್ಲ ಮೊದಲೊಂದು ಊರಿತ್ತು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅದಕ್ಕೆ ನಿದರ್ಶನಗಳು ಅದಾವೆ. ನಿದರ್ಶನ ಅಂತಂದ್ರೆ ಮೊದಲನೇ ಊರ ಹೆಸರು ಕೊಳಲೂರು. ಕೊಳಲೂರು ಅಲ್ಲಿ ಕೊಳಲೂರಾಗ ಒಂದು ದೇವಿ ಸ್ಥಾಪನೆ ಮಾಡ್ಯಾರ. ಈಗಾಗಲೂ ನಾವು ಕೊಳಲೂರು ಕರಿಯಮ್ಮನ ಅಂತೇವಿ. ಈಗ ಆಕೆ ಪೂಜೆ ಆಗ್ತೈತಿ. ಆಕೆದು ಈ ದೇವರಿಂಬಟ್ಟು ಎಲ್ಲ ಅಭಿಷೇಕ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತವೆ ಜಾತ್ರೆ ಮಾಡುವಾಗ. ಆ ಕರಿಯಮ್ಮಂದೂ ಇಲ್ಲೇ ಅದಾಳ, ಒಂದು ಅರ್ಧ ಕಿಲೋಮೀಟ್ರ್ನೊಳಗೆ ಅದಾಳ ಆಕೆ ಇಲ್ಲೇ. ಮೊದಲು ಇದಕ್ಕೆ ಕೊಳಲೂರು ಇದ್ದಿದ್ದು ಏನೋ ಒಂದು ಕಾರಣಾಂತರದಿಂದ, ಯಾವುದೋ ಒಂದು ರೋಗ ರುಜಿನೋ ಅಥವಾ ಯಾವುದೋ ಅಧಿಕಾರದಿಂದನೋ ಏನೋ ದಬ್ಬಾಳಿಕೆ ನೋಡೋದು ಈ ಊರೆಲ್ಲ ಖಾಲಿ ಆಗಿತ್ತು ಅನ್ನುವಂಥದ್ದನ್ನು, ಮಲೇರಿಯಾ ಹಿಂಗೇನೋ ಪ್ಲೇಗಿಗೆ ಬರ್ತಿಲ್ಲ, ಹಿಂಗಾಗಿ ಏನೋ ಖಾಲಿ ಆಗಿತ್ತು ಅನ್ನುವಂಥ ವಿಷಯ ಕೇಳಿ ಇಲ್ಲೆಲ್ಲ ಕಾಡು ಬೆಳೆದಿತ್ತು. ಕಾಡು ಬೆಳೆದು ಇಲ್ಲಿ ಯಾರು ತೇಗೂರಾಗ ಯಾರು ಈ ಸದ್ಯಕ್ಕೆ ಊರು ಕಟ್ಟಿದ ಊರಾಗ ಯಾರು ವಾಸವಾಗಿದ್ದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ನಮ್ಮ ಹಿರಿಯರಿಂದ ನಾವು ತಿಳ್ಕೊಂಡೀವಿ. ಅದೇ ರೀತಿಯಾಗಿ ಮುಂದೆ ಯಾವಾಗ ದೇಸಾಯರು ಬ್ರಿಟಿಷರದು ಇವೇನೋ ಮೊಘಲರದೆಲ್ಲ ಇವೇನೋ ಇತಿಹಾಸಗಳು ನಡೆದು ಇಲ್ಲಿ ಏನೋ ಒಂದು ಸ್ವಲ್ಪ ಹವಾಗಾಕತ್ತೆ ಅಲ್ಲಿ ಇದ್ರದ್ದು. ಅವಾಗ ದೇಸಾಯರು ಬಂದು ಜನರನ್ನು ಕೂಡಿಸ್ಕೊಂಡು ಒಂದು ಸ್ವಲ್ಪ ಇಲ್ಲಿ ಏನಾರು ಮಾಡೋಣಪ್ಪ ಅನ್ನಕತ್ತಾಗ ಆ ಕಡೆ ಈ ಕಡೆಯಿಂದ ಬಂದಂಥ ವಲಸಿಗರು ಅಲ್ಲೇ ದೇಸಾರ ಗುಡ್ದಾಗ ಅಲ್ಲೇ ಭಾಳ ಮಂದಿ ಇತ್ತು ಇದು. ಯಾಕಂದ್ರೆ ಇಲ್ಲೆಲ್ಲ ಸಿಕ್ಕಾಬಿಟ್ಟು ದೇಸಾರ ಜಮೀನು ಅದ. ಈಗೂ ಅದಾರ, 100 ವರ್ಷ ಗಂಟ್ಲೆ ಅಲ್ಲೇ ಮನೆ ಹಾಕ್ಕೊಂಡದಾರ. ಇಲ್ಲಿ ತೇಗು ಮತ್ತು ಗಂಧ ಭಾಳ ಹೆಚ್ಚಿನ ಪ್ರಮಾಣದಾಗ ಬೆಳೆಯುವಂಥ ಸ್ಥಳ ಇದೆ. ಹಿಂಗಿದ್ದಾಗ ಆವಾಗ ದೇಸಾರ ಏನು ಇದನ್ನು ಬ್ರಿಟಿಷರ್ದು ಅಂತ ಇದನ್ನು ತೊಗೊಂಡು ಇಲ್ಲಿ ಗುಡಿ ಕಟ್ಟಬೇಕು ಅಂತ ಏನು ವ್ಯವಸ್ಥೆ ಮಾಡಿದಾಗ ಆಗ ಒಂದಷ್ಟು ಮಣಿಗಳಾಗಿದ್ದು ಅಂತ ಇಲ್ಲಿ ಸಣ್ಣ ಪುಟ್ಟ ಯಾರೋ ಒಬ್ಬರು ದಡ್ಡಿ ಹಾಕ್ಕೊಂಡು ಅವರು ಇವರು ಬಂದು ವಲಸಿಗರು ಬಂದೇನು ಉಳಿದಿದ್ರಲ್ಲ, ಆ ವಲಸಿಗರನ್ನ ಈ ದೇವರ ಸ್ಥಾಪನೆ ಮಾಡೋಕೆ ಆ ದೇಸಾರ ಕೈಯಾಗ ಎಲ್ಲ ನಿಂತು ಈ ಗುಡಿ ಕಟ್ಟಿ ಇದನ್ನು ಮಾಡೋಕೆ ಒಂದು ವ್ಯವಸ್ಥೆ ಮಾಡಿದಾರೆ ಅನ್ನುವಂಥದ್ದನ್ನು ನಾವು ಕೇಳ್ಕೊತ ಬಂದಿದ್ದೈತಿ. ನಮಗೆ ತಿಳಿದ ಮಟ್ಟಿಗೆ ನಾವು ಇಷ್ಟು ವಿಷಯನ ಪ್ರಸ್ತಾಪ ಮಾಡ್ತೇವೆ.